ಓಂ ಶ್ರೀ ಗುರುಭ್ಯೋ ನಮಃ. ಲಲಿತಾದೇವಿಯೇ ನಮಃ. ಇವತ್ತು ನಾನು ನನ್ನ ಅನುಭವಗಳನ್ನು ನಿಮ್ಮ ಮುಂದೆ ಹೇಳ್ಬೇಕಂತ ಇದ್ದೇನೆ. ನಾನು ಶ್ರೀಚಕ್ರ ಕಲಿಬೇಕಂತ ತುಂಬಾ ಆಸೆ ಪಟ್ಟು ಶ್ರೀಚಕ್ರ ಕಲಿತೆ. ಗುರುಜಿ ಅವರು ಹೇಳಿಕೊಟ್ಟ ಕಾರಣ ನಮ್ಗೆಲ್ಲ ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಯಾಕೆಂದ್ರೆ ನಮ್ಗೆ ತುಂಬಾ ಪ್ರಾಬ್ಲಮ್ ಇತ್ತು ಮನೆಯಲ್ಲಿ. ನನ್ಗೆ ಏನಂತ ದಾರಿ ತೋರ್ತಿರ್ಲಿಲ್ಲ. ಶ್ರೀಚಕ್ರ ನಾವು ಮನೆಯಲ್ಲಿ ದೇವಿಯನ್ನು ಪೂಜೆ ಮಾಡ್ತಿದ್ವಿ, ಆದ್ರೆ ನಮ್ಗೆ ತುಂಬಾ ಟೆನ್ಷನ್ ಅಲ್ಲಿ ಇತ್ತು ನಾವು. ಆಗ ನಮ್ಗೆ ಕಂಡದ್ದು ಒಂದು ಗುರೂಜಿ ಅವರದು. ಯಾಕೆಂದ್ರೆ ಶಿವಂ ಗುರೂಜಿಯವರ ದಯೆಯಿಂದ ನಮ್ಗೆ ಶ್ರೀಚಕ್ರದ ವಿದ್ಯೆ ವಿಷಯದಲ್ಲಿ ಹೇಳಿದ್ರು ಒಬ್ರು, ಹೀಗೆ ಇಲ್ಲಿ ಕ್ಲಾಸಿಗೆ ಜಾಯಿನ್ ಆಗಿ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತದಂತ. ನಂತರ ನಾವು ಇದಕ್ಕೆ ಜಾಯಿನ್ ಆದ್ವಿ. ಆ ನಂತರ ಶ್ರೀಚಕ್ರ ಮಾಡುವಾಗ ನನ್ನ ಮನೆಯಲ್ಲಿ ಗಂಡ ಸಮೇತ ಬೈದ್ರು, ಯಾಕೆ ಇದೆಲ್ಲ ಎಂತ ಇಲ್ಲ, ಇದೆಲ್ಲ ನಂಬುದು ವಿಷಯ ಅಲ್ಲ, ನಂಬೇಡಿ ಇದೆಲ್ಲ. ನಾನು ಅದೇ ಯಾರ ಮಾತು ಸಹ ಕಿವಿಕೊಡ್ಲಿಲ್ಲ. ನನ್ಗೆ ಒಂದೇ ಮಾತು ಬಂತು, ಈ ನಾನು ತಾಯಿಯನ್ನು ನಂಬ್ತಾ ಇದ್ದೇನೆ, ನನ್ ಮುಂದೆ ನಂಗೆ ತಾಯಿ ಎಲ್ಲ ಮಾರ್ಗವಾಗಿರ್ತಾರೆ. ಹಾಗೆ ಗುರೂಜಿಯವರ ಶಿವಂ ಗುರೂಜಿಯವರ ಆಶ್ರಯದಲ್ಲಿ ನಾನು ವಿದ್ಯೆಯನ್ನು ಕಲಿತೆ. ಫಸ್ಟ್ ನನ್ಗೆ ತುಂಬಾ ಪ್ರಾಬ್ಲಮ್ ಆಯ್ತು. ಅಂದ್ರೆ ಕಲಿಯುವಾಗ ಇದು ಕಷ್ಟ ಉಂಟು. ಕೆಲವರೆಲ್ಲ ಹೇಳ್ತಾರೆ ಹೆಣ್ಣು ಮಕ್ಕಳು ಶ್ರೀಚಕ್ರವನ್ನು ಪೂಜಿಸಬಾರ್ದು, ಶ್ರೀಚಕ್ರವನ್ನು ಮನೆಯಲ್ಲಿ ಇಡಬಾರ್ದು, ಹಾಗೆಲ್ಲ ಹೇಳ್ತಿದ್ರು. ಆದ್ರೆ ಇಲ್ಲಿ ಈ ಗುರೂಜಿಯವರ ಶಿವಂ ಗುರೂಜಿಯವರ ಅಂದ್ರೆ ಬಂದ್ಮೇಲೆ ಅದೆಲ್ಲ ಸುಳ್ಳು ಅಂತಾಯ್ತು. ಯಾಕೆಂದ್ರೆ ಈ ಶ್ರೀಚಕ್ರ ಅಂದ್ರೆ ಲಲಿತಾ ತಾಯಿ, ಅಂದ್ರೆ ಹೆಣ್ಣು ಮಕ್ಕಳ ದೇವಿ. ಗಂಡು ಮಕ್ಕಳಾಗಿ ಹೆಣ್ಣು ಮಕ್ಕಳಾಗಿ ಎಲ್ಲ ಕಲಿಬಹುದು, ಅದ್ರಲ್ಲಿ ಏನ್ಸ ಪ್ರಾಬ್ಲಮ್ ಇಲ್ಲ. ಆದ್ರೆ ಅವ್ರು ಹೇಳ್ತಾ ಹೋದ್ರು, ಎಲ್ಲ ಖಾಲಿ ಶ್ರೀಚಕ್ರ ಬಿಡಿಸ್ಲಿಕ್ಕೆ ಮಾತ್ರ ಅಲ್ಲ, ಎಲ್ಲ ನೀವು ಪ್ರಾಣಾಯಾಮ, ಜಪ, ತಪ, ಉಷಾಪಾನ ಎಲ್ಲ ಹೇಳ್ಕೊಟ್ರು. ಅದಾದ್ಮೇಲೆ ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಶ್ರೀಚಕ್ರವನ್ನು ಹೇಗ್ ಬಿಡಿಸ್ಬೇಕಂತ ಹೇಳಿದ್ರು. ಮತ್ತೆ ಮಾಡುವಾಗ ನೀವು ಮಾಡುವಾಗ ಒಂದೊಂದು ಮನಸ್ಸಲ್ಲಿ ಇದ್ದ ಆಶೆಯನ್ನು ಅವರ ಹತ್ರ ಹೇಳಿ ಎಲ್ಲ ಮಾಡಿಸ್ತಾರೆ ಅಂತ ಹೇಳಿದ್ರು. ನಾನ್ ದಿನಕ್ಕೆ ಒಂದು ಬೇಡ್ತಾ ಇದ್ದೆ. ಒಂದು ದಿವಸ ಬೇಡುವಾಗ ಒಂದು ದಿವಸ, ಎಷ್ಟು ದಿವಸ ಬೇಡಿದ್ದೇನೆ ಅಷ್ಟು ದಿವಸ ನಂಗೆ ಫಲ ಕೊಟ್ಟಿದ್ದಾಳೆ ಆ ತಾಯಿ. ಯಾಕೆಂದ್ರೆ ತುಂಬಾ ಫಲ ಕೊಟ್ಟಿದ್ದಾಳೆ. ಅಂದ್ರೆ ನನ್ನ ಗಂಡನ ಬಿಸ್ನೆಸ್ ಅಲ್ಲಿ ಕಿರಿಕಿರಿ ಇತ್ತು. ಅಲ್ಲಿ ಹೋದಲ್ಲೆಲ್ಲ ಕಿರಿಕಿರಿ ಮಾಡ್ತಿದ್ರು, ಬಂದವರು ಶತ್ರುಗಳು ಜಾಸ್ತಿ ಇದ್ರು. ನಾನು ಒಂದೊಂದು ದಿವಸ ಆ ತಾಯಿಯನ್ನು ಬೇಡ್ತಾ ಹೋದೆ. ಆ ತಾಯಿ ಆ ಶತ್ರುಗಳು ಸಮೇತ ಅವರ ಹತ್ರ ಬಂದು ಕ್ಷಮೆಗೆ ಬೇಡಿದ್ರು. ನಮ್ಮ ಸಾಲ ಕೊಡು, ನಮ್ಮ ಹತ್ರ ನಮ್ಗೆ ಬೇರೆಯವರು ಕೊಡ್ಲಿಕ್ಕಿತ್ತು ಹಣ, ಆ ಹಣ ಸಮೇತ ನಮ್ಗೆ ಬಂತು. ಆ ಲಲಿತಾಂಬಿಕೆ ದಯೆಯಿಂದ ಆ ಗುರುಗಳು ಹೇಳಿದಾಗೆ ನಂಗೆ ತುಂಬಾ ಅನುಭವ ಆಯ್ತಂದ್ರೆ ನಂಗೆ ನಂಬಲಿಕ್ಕೆ ಸಾಧ್ಯವಿಲ್ಲ. ಈ ಶ್ರೀಚಕ್ರ ಯಂತ್ರ ಮಾಡಿದ್ಮೇಲೆ ನನ್ನ ಲೈಫ್ ಚೇಂಜ್ ಆಗಿದೆ. ನಂಗೆ ತುಂಬಾ ಒಳ್ಳೆ ಅನುಭವ ಕೊಟ್ಟಿದೆ. ಎಲ್ಲರಿಗೆ ಸಹ ಇದು ಅನುಭವ ಸಿಗ್ಬೇಕು, ಇಷ್ಟು ಒಳ್ಳೆ ಅನುಭವ. ಯಾಕೆಂದ್ರೆ ನನ್ನ ಚಿನ್ನ ಬ್ಯಾಂಕ್ ಅಲ್ಲಿ ಇತ್ತು. ನಾನು ಒಂದೊಂದು ರಚನೆ ಮಾಡ್ತಾ ಹೋದೆ, ಒಂದೊಂದು ಯಂತ್ರವನ್ನು, ಒಂದೊಂದು ಎಲ್ಲ ಯಂತ್ರ ಮಾಡಿಸುವ ಒಂದೊಂದು ಕಷ್ಟ ಪರಿಹಾರ ಎಲ್ಲ. ಒಂದೊಂದು ದಿವಸ ನನ್ನ ಗಂಡ ಬಂದು, ಇದು ಏನ್ ನೀನು ಜಾದು ಮಾಡ್ತಾ ಇದ್ಯಾ, ಏನ್ ಇದು ಒಳಗೆ ಏನ್ ಮಾಡ್ತಾ ಇದ್ಯಾ ಅಂತ ಬಂದು ನೋಡಿದ್ರು. ಇದೇನು, ಅವ್ರು ನಂಗೆ ಸಪೋರ್ಟ್ ಮಾಡಿದ್ರು. ಇನ್ನು ನೀನ್ ಎಂತ ಕಲಿಬೇಕು ಅದ್ರಲ್ಲಿ ನೀನ್ ಕಲಿ, ದೇವರ ವಿದ್ಯೆಗೆ ಎಲ್ಲ ಸಪೋರ್ಟ್ ಮಾಡಿದ್ರು. ಎಲ್ಲ ಅವರೇ ತಂದು ಕೊಡ್ತಿದ್ರು, ಕಲರ್ ಪೆನ್ಸಿಲ್ ಎಲ್ಲ, ಬುಕ್ ಎಲ್ಲ ತಂದು ಕೊಟ್ರು. ಯಾಕೆಂದ್ರೆ ನೀನ್ ಕಲಿ. ಅವರು ಹೇಳ್ತಿದ್ರು, ಇದು ಯಾರು ಗುರೂಜಿ, ಇದು ಎಲ್ಲಿ ಗುರೂಜಿ ಇರುವುದು ಅಂತ. ಯಾಕೆಂದ್ರೆ ಅವ್ರಿಗೆ ಆಶ್ಚರ್ಯ ಆಯ್ತು. ನಮ್ಗೆ ಒಂದು ನಮ್ಮನೆ ಆಶ್ಚರ್ಯ ರೀತಿ ಎಲ್ಲ ಚೇಂಜ್ ಆಯ್ತು. ಹಣ ಬಂತು, ನಮ್ಮ ಚಿನ್ನ ಬಂತು, ಬಿಸ್ನೆಸ್ ಸರಿ ಆಯ್ತು, ಹುಷಾರಿರ್ಲಿಲ್ಲ ಮಕ್ಕಳಿಗೆ, ಯಾವ ನೋಡಿದ್ರು ಕಿರಿಕಿರಿ, ಮನೇಲಿ ಕೋಪ ತಾಪ, ಎಲ್ಲರೂ ಕೋಪ ಮಾಡ್ತಿದ್ರು. ಇದು ನಮ್ಗೆ ಎಷ್ಟು ಖುಷಿ ಆಯ್ತಂದ್ರೆ ನಮ್ಗೆ ಗೊತ್ತಿಲ್ಲ ಇದು ಇಷ್ಟು ಒಳ್ಳೆ ನಮ್ಗೆ ಆಗ್ತದಂತ. ಚಕ್ರ ನಾನು ಮಾಡ್ತೇನೆ ಅಂತ ಸೆನಿಸ್ಲಿಲ್ಲ. ಅವರು ಹೇಳಿಕೊಟ್ಟಾಗೆ ಮಾಡಿದೆ. ಒಂದೇ ದಿವಸ ನಾನೇನ್ ಮಾಡಿದೆ, ಅವ್ರು ಹೇಳಿಕೊಟ್ರು, ಒಂದೇ ದಿವಸ ಕಲ್ತದ್ದು, ಮತ್ತೆ ಮಾಡಿದೆ ಶ್ರೀಚಕ್ರ ಯಂತ್ರವನ್ನು. ಮಾಡಿದ ಕೂಡ್ಲೆ ಅದು ನೆಕ್ಸ್ಟ್ ದಿವಸವೇ ಅದು ನಂಗೆ ಗುರೂಜಿ ಅವರು ಒಳ್ಳೆ ಸನ್ಮಾನ ಕೊಟ್ರು. ಅದು ನಂಗೆ ಆಶ್ಚರ್ಯ ಆಯ್ತಂದ್ರೆ ಆ ತಾಯಿ, ಆ ಲಲಿತಾ ಪರಮೇಶ್ವರಿ ನನ್ನಲ್ಲಿ ಎಷ್ಟು ಅನುಗ್ರಹದಲ್ಲಿ ಇದ್ದಾರೆ ಅಂದ್ರೆ ನಂಗೆ ಎನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ತಾಯಿ ನನ್ನ ಒಳಗೆ ಬಂದು ಕುತ್ಕೊಂಡು ನಂಗೆ ಎಲ್ಲ ಮಾಡಿಸ್ತಾ ಇದ್ದಾಳೆ. ಅದಕ್ಕೆ ಕಾರಣ ಶಿವಂ ಗುರೂಜಿ ಅವರು ಗುರುಗಳು ನಮ್ಗೆ ಹೇಳಿಕೊಡೋ ಪಾಠ ಮಕ್ಕಳಿಗೆ ಹೇಳಿಕೊಟ್ಟಾಗೆ ಹೇಳ್ಕೊಡ್ತಾರೆ ನಮ್ಗೆ. ಒಂದೊಂದು ಹಂತ ಹಂತವಾಗಿ ಫೋನ್ ಮಾಡಿ ಕೇಳ್ತಾರೆ, ನಿಮ್ಗೆ ಅರ್ಥ ಆಗ್ಲಿಲ್ವಾ ಅಂತ. ಅವ್ರು ಹೇಳಿಕೊಡುವ ಆ ಶಕ್ತಿಯಲ್ಲಿ, ಅವರ ಮಾತಿನಲ್ಲಿ ಆ ತಾಯಿ ಅಡಗಿದ್ದಾಳೆ. ಯಾರಿಗೂ ಸಹ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಆ ತಾಯಿದು ಆಜ್ಞೆ ಇದ್ರೆ, ಅವ್ರು ಕಲಿಬೇಕಂತ ಇದ್ರೆ ಇದು ಕಲಿಸ್ತಾಳೆ. ಇಲ್ಲದಿದ್ರೆ ಯಾರಿಗೆ ಸಾಧ್ಯ ಇಲ್ಲ. ಈ ಗುರೂಜಿ ಅವ್ರು ಸಿಗ್ಬೇಕಾದ್ರೆ ನಮ್ ಪೂರ್ವ ಜನ್ಮದ ಪುಣ್ಯ. ಯಾಕೆಂದ್ರೆ ಇಂಥ ಗುರೂಜಿ ನಮ್ಗೆ ಸಿಗುದಿಲ್ಲ. ಹೆಣ್ಣು ಮಕ್ಕಳಿಗೆ ಯಾವ ಸ್ಥಾನದಲ್ಲಿ ಶ್ರೀಚಕ್ರ ಎಲ್ಲರಿಗೂ ಯೂಸ್ ಮಾಡ್ಬೋದು, ಕೈ ಮುಗಿಬಹುದು, ಅದನ್ನ ಪೂಜೆ ಮಾಡ್ಬೋದು, ಅದು ಮನೆಯಲ್ಲಿ ಇಡ್ಬೋದು. ಮೀನ್ ತಿನ್ಲಿ, ಮೀನ್ ತಿನ್ನೋದಿರ್ಲಿ, ಜಾತಿ ಧರ್ಮ ನೀತಿ ಯಾರಿಗೂ ಇದು ಇಲ್ಲ. ಎಲ್ಲರಿಗೂ ಎಲ್ಲರೂ ದೇವರನ್ನು ಪೂಜೆ ಮಾಡ್ಬೋದು. ಈ ಶಕ್ತಿಯನ್ನು
ಈ ಶಕ್ತಿ ಯಾರಿಗೆ ಗೊತ್ತಿಲ್ಲ, ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ, ಆದ್ರೆ ಅನುಭವಿಸಿದವರು ನಾವು. ನಮ್ಗೆ ಮಾತ್ರ ಗೊತ್ತುಂಟು. ಯಾಕಂದ್ರೆ ಆ ಲಲಿತಾ ದೇವಿದು ಅನುಗ್ರಹ. ನಾನು ಮಲಗಿರುವಾಗ ಈ ಶ್ರೀಚಕ್ರ ಎಲ್ಲ ಮಾಡ್ತಿದ್ದೆ. ಅದ್ ನಾನು ಮಲಗಿರುವಾಗ ಓಂಕಾರ ಅಂತ ಕೇಳ್ತಿತ್ತು. ವಿಚಿತ್ರ ಅಂದ್ರೆ ನಾನ್ ಮಕ್ಕಳ ಹತ್ರ ಹೇಳ್ತಿದ್ದೆ, ನಂಗೆ ಇದು ಓಂಕಾರ ಎಲ್ಲ ಕೇಳ್ತಾ ಉಂಟು, ದೇವರದೇ ವಿಷಯ ಬರ್ತದೆ. ಆ ಲಲಿತಾ ದೇವಿ ನನಗೆ ಸಂಪೂರ್ಣವಾಗಿ ಒಳಗೆ ನನ್ನ ಅಂತರಾತ್ಮ ಒಳಗೆ ಪ್ರವೇಶ ಆಗಿದ್ದಾಳೆ. ಈ ಶ್ರೀಚಕ್ರದ ಮೂಲ ಉದ್ದೇಶ ಏನಂದ್ರೆ, ಆ ಚಕ್ರವನ್ನು ಮಾಡ್ತಾ ಹೋದಾಗೆ ಆ ತಾಯಿ ನಮ್ಮ ಒಳಗೆ ಬಂದು ಬಂದು ಫುಲ್ ನಮ್ಮ ತಲೆಯಿಂದ ಫುಲ್ ಬಾಡಿ ಒಳಗೆ ಅವ್ರು ಕವರ್ ಮಾಡ್ತಾರೆ. ಫುಲ್ ಚಕ್ರ ಒಳಗೆ ನಮ್ಮ ಒಳಗೆ ಪ್ರವೇಶ ಆಗ್ತಾರೆ. ಯಾಕೆಂದ್ರೆ ನನ್ಗೆ ಅದು ಅನುಭವ ಆಗಿದೆ. ಯಾಕೆಂದ್ರೆ ನಾನು ಇಲ್ಲಿ ಕುತ್ಕೊಂಡು ಮಾಡ್ತಿದ್ದೆ. ನಾನು ಎಣಿಸಿದೆ ಇದು ನನ್ಗೆ ಆಗುದಿಲ್ಲ, ಇವತ್ತು ನಾನು ಇದು ಮಾಡುದಿಲ್ಲ ಅಂತ. ಮಾಡಿ ಸ್ವಲ್ಪ ಹೊತ್ತಲ್ಲಿ ಎಲ್ಲ ನನ್ಗೆ ಹೇಳ್ಕೊಡ್ತಾ ಇದ್ದೆ, ಈಗ ಮಾಡು, ಹೀಗೆ ಮಾಡು, ಹೀಗೆ ಮಾಡು. ಕಿವಿಯಲ್ಲಿ ಮಾತಾಡ್ತಾರೆ ತಾಯಿ. ಅದು ಮಾತ್ರ ಅಲ್ಲ, ನಾವು ಮಾಡಿದ ನಂತರ ನಮ್ಗೆ ಎಲ್ಲಿಯಾದ್ರೂ ರೋಡಲ್ಲಿ ಹೋಗುವಾಗ ಸಹ ಇವು ಎಷ್ಟು ಜನ ನಮ್ಮನ್ನು ನೋಡಿ ರೆಸ್ಪೆಕ್ಟ್ ಕೊಡ್ತಾರೆ. ಆ ತಾಯಿಯನ್ನು ನೋಡುವ ಗೌರವ ನಮ್ಗೆ ಸಿಗ್ತದೆ. ಆ ತಾಯಿಗೆ ಏನೆಲ್ಲ ಸಿಗ್ತದೆ ಅದು ನಮ್ಗೆ ಸಿಗ್ತದೆ. ಅದಕ್ಕೆಲ್ಲ ಕಾರಣ ಗುರೂಜಿಯವರು. ಯಾಕೆಂದ್ರೆ ಗುರೂಜಿಯವರು ಎಲ್ಲ ನಮ್ಗೆ ಇದು ಮಾತ್ರ ಅಲ್ಲ, ಲಲಿತಾ ದೇವಿಯ ಇದೆಲ್ಲ ಮಾತ್ರ ಹೇಳ್ಕೊಡ್ಲಿಲ್ಲ. ಅದ್ರ ಒಟ್ಟಿಗೆ ನಮ್ಗೆ ಎಲ್ಲ ಆರೋಗ್ಯದ ವಿಷಯದಲ್ಲಿ ಪ್ರಾಣಾಯಾಮ ಆಗ್ಲಿ, ಯೋಗ ನಿದ್ರೆ, ಅದ್ರ ವಿಷಯದಲ್ಲಿ ಹೇಗೆ ನಾವು ಬೆಳಿಗ್ಗೆ ಎದ್ದು ನಮ್ಗೆ ಒಳಗಿದು ಅಂತರಾತ್ಮದ ಪವರ್ ಜಾಸ್ತಿ ಆಗ್ಬೇಕಿದ್ರೆ ಏನೆಲ್ಲ ತೆಗಿಬೇಕು, ದೇವರ ಜಪ ತಪ ಯಾವೆಲ್ಲ ಸ್ತೋತ್ರಗಳು ಉಂಟು ಅದೆಲ್ಲ ಹೇಳಿಕೊಟ್ರು. ಅದೆಲ್ಲ ನಾವು ಹೇಳಿದಾಗೆ ಮಾಡಿದ್ವಿ. ಅದು ಮಾಡಿದ ನಂತರ ಲಲಿತಾ ಚಕ್ರವನ್ನು ಮಾಡ್ಲಿಕ್ಕೆ ಹೇಳ್ಕೊಟ್ರು. ಅದು ಸಹ ನಾವು ಮಾಡ್ತಾ ಬಂದ್ವಿ. ಆದ್ರೆ ಆ ಲಲಿತಾ ಚಕ್ರ ಅಲ್ಲಿಂದ ನಮ್ಗೆ ಪವರ್ ಬಂದಿದೆ. ಅವ್ರು ಹೇಳಿದೆಲ್ಲ ನಾವು ಮಾಡಿದ ನಂತರ. ಲಲಿತಾ ಚಕ್ರ ಮಾಡಿದ ನಂತರ ನಮ್ಮ ಒಳಗೆ ಒಂದು ತಾಯಿದು ಶಕ್ತಿ ಬಂದು ಆವರಿಸಿ ನಮ್ಮನ್ನು ಕಂಪ್ಲೀಟ್ ನಮ್ಮನ್ನು ಅವರೇ ನನ್ನೊಳಗೆ ನೋಡಿ ನನ್ಗೆ ಈಗ ಅನುಭವ ಆಗ್ತಾ ಉಂಟು. ಆ ತಾಯಿ ನನ್ನ ಒಳಗಿದ್ದಾಳೆ. ಯಾಕೆಂದ್ರೆ ನನ್ಗೆ ಅಷ್ಟು ಶಕ್ತಿ ನನ್ಗೆ ಒಳಗೆ ಬಂದಿದೆ. ಎಲ್ಲ ಹೆಣ್ಣು ಮಕ್ಕಳಿಗೆ ಆಗ್ಲಿ ಗಂಡು ಮಕ್ಕಳಿಗೆ ಆಗ್ಲಿ, ಮನೆಯಲ್ಲಿ ಗಂಡಸರು ಇರ್ತಾರೆ ತುಂಬಾ ಪಾಪ ಕೆಲಸ, ಮನೆಯಲ್ಲಿ ಬಿಸ್ನೆಸ್ ಅಲ್ಲಿ ಕಿರಿಕಿರಿ, ಚಿಂತೆ, ಅದು ಮಾಡಿದ್ರಾಗುದಿಲ್ಲ, ಇದು ಮಾಡಿದ್ರಾಗುದಿಲ್ಲ, ಅದೆಲ್ಲ ಬರ್ತದೆ. ಇದು 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 ಯಾರಿಗ್ ಗೊತ್ತಿಲ್ಲ. ಇದು ಮಾಡಿ ದಯಮಾಡಿ. ಯಾಕೆಂದ್ರೆ ಇದು ಎಲ್ಲ ನಮ್ಮದು ಕತ್ತಲಾದ ದಾರಿಯನ್ನು ಬೆಳಕು ಮಾಡ್ತಾ ಬರ್ತಾಳೆ ಈ ತಾಯಿ. ಇನ್ನೊಂದು, ನಮ್ಗೆ ನಮ್ಮ ಯಾವ ಕಷ್ಟ ನಷ್ಟ, ಯಾವ ದಾರಿ ನಮ್ಗೆ ಕಾಣ್ತಾ ಇಲ್ಲ, ಕಷ್ಟ ನಷ್ಟ ಇದ್ದು ದೂರ ಮಾಡ್ತಾಳೆ. ದಾರಿ ಕಾಣ್ತಿಲ್ಲ, ನಾವು ಕತ್ತಲೆ ಇದ್ದೇವೆ, ನಮ್ಗೆ ಏನ್ಸ ಗೊತ್ತಾಗ್ತಿಲ್ಲ, ನಾವು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾರ ಹತ್ರ ಬಿಡ್ಬೇಕು, ಯಾರ ಹತ್ರ ಸಹ ಬಿಡುದು ಬೇಡ. ಈ ತಾಯಿ ಹತ್ರ ಬೇಡಿದ್ರೆ ಸಾಕು. ಇದನ್ನು ವಿದ್ಯೆಯನ್ನು ಕಲ್ತ್ರೆ ಸಾಕು, ನಮ್ಮ ಕಷ್ಟ ನಾವೇ ಪರಿಹಾರ ಮಾಡ್ಬೋದು. ಬೇರೆ ಯಾರ ಹತ್ರ ಸಹ, ಯಾವ ದೇವಸ್ಥಾನಕ್ಕೆ, ಯಾವ ಎಲ್ಲಿ ಮಂದಿರಕ್ಕೆ ಹೋಗ್ಬೇಕಂತಿಲ್ಲ. ನಮ್ಮ ದೇವರು, ಆ ಎಲ್ಲ ದೇವರು ನಮ್ಮ ಒಳಗೆ ಕುತ್ಕೊಂಡು ಆ ಲಲಿತಾ ಶಕ್ತಿ ಒಳಗೆ, ಆ ಲಲಿತಾಂಬಿಕೆ ಶ್ರೀಚಕ್ರದೊಳಗೆ ಎಲ್ಲ ಶಕ್ತಿಗಳಲ್ಲಿ ಬಂದು ಕುತ್ಕೊಳ್ತೇವೆ. ದಯಮಾಡಿ ಎಲ್ಲರಿಗೆ ಸಹ ಆ ಲಲಿತಾ ದೇವಿ ಅನುಗ್ರಹದಿಂದ ಎಲ್ಲರಿಗೆ ಕಲಿಯುವಂತದ್ದು ಇದು ಯೋಗ ಕೊಡ್ಬೇಕು. ಇದು ಗುರುಜಿಯಿಂದ ಎಲ್ಲರೂ ಕಲಿಬೇಕು. ಯಾಕಂದ್ರೆ ಎಲ್ಲ ಸಹ ಕಷ್ಟದಿಂದ ಪರಿಹಾರ ಆಗ್ಬೇಕು. ನನಗೆ ಮಾತ್ರ ಅಲ್ಲ ಕಷ್ಟ, ಲೋಕದಲ್ಲಿ ಪ್ರಪಂಚದಲ್ಲಿ ಎಲ್ಲರಿಗೂ ಕಷ್ಟ ಉಂಟು. ಈ ಶ್ರೀಚಕ್ರದಿಂದ ಎಲ್ಲರಿಗೆ ಲಾಭ ಆಗ್ಬೇಕು, ಎಲ್ಲರಿಗೆ ಪರಿಹಾರ ಆಗ್ಬೇಕು. ಎಲ್ಲ ಮಕ್ಕಳಿಗೆ, ಮನೆಯಲ್ಲಿ ಮಕ್ಕಳು ಜಗಳ ಮಾಡ್ತಾರೆ, ಕೋಪ ಮಾಡ್ತಾರೆ, ಗಂಡ ಹೆಂಡತಿ ಜಗಳ ಇರ್ತದೆ. ನಮ್ಮ ಒಳಗೆ ನಮ್ಗೆ ಕೆಲವು ಸತಿ ಆಗ್ತದೆ ಏನಂದ್ರೆ, ಇಲ್ಲ ನಮ್ಗೆ ಹೆಣ್ಣು ಮಕ್ಕಳಿಗೆ ಏನು ಇಲ್ಲ, ನಾವು ಹೀಗೆ ಮನೆಯೊಳಗೆ ಕುತ್ಕೊಂಡು ಏನ್ಸ ಮಾಡ್ಲಿಕ್ಕೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಲಲಿತಾ ಚಕ್ರ ಶ್ರೀಯಂತ್ರ, ಈ ಯಂತ್ರವನ್ನು ಮಾಡಿ ನಿಮ್ಮ ಸಾಧನೆ ನೀವೇ ದೊಡ್ಡ ವ್ಯಕ್ತಿಯಾಗಿ ಒಂದು ದಿವಸ ಎಲ್ಲರಿದ್ರಲ್ಲಿ ನೀವೇ ದೊಡ್ಡ ವ್ಯಕ್ತಿಯಾಗಿ ನಿಲ್ತೀರಿ. ಈ ತಾಯಿ ಖಂಡಿತ ಮಾಡಿಕೊಡ್ತಾಳೆ. ಎಲ್ಲರನ್ನು ಈ ಸಮಾಜದಲ್ಲಿ ಯಾರೆಲ್ಲ ಹೆಣ್ಣು ಮಕ್ಕಳು ಯಾವ ಜಾತಿ ಧರ್ಮ ಇಲ್ಲದೆ ದಯಮಾಡಿ ಇದನ್ನು ಪರಿಪಾಲನೆ ಮಾಡಿ ಹೋಗಿ. ನಮಗೆ ಆದ ಒಳ್ಳೆ ಅನುಭವ, ನೀವು ಸಹ ಅದನ್ನು ಉಪಯೋಗಿಸಿ. ಈ ಇವರ ಗುರುಜಿಯಿಂದ ನಮ್ಗೆ ಶಿವಂ ಗುರುಜಿಯಿಂದ ಕಲ್ತ ಈ ಎಲ್ಲ ಈ ವಿದ್ಯೆಯನ್ನು ನಾವು ಯಾವ ಸಹ ಇದು ಅವರಿಗೆ ಚಿರಋಣಿ ಇರ್ತೇವೆ. ನಮ್ಗೆ ಈ ಪೂರ್ವ ಜನ್ಮದ ಪುಣ್ಯದಿಂದ ಈ ಗುರುಜಿ ನಮ್ಗೆ ಸಿಕ್ಕಿದ್ದಾರೆ. ಎಲ್ಲರಿಗೂ ಸಹ ಈ ಗುರುಜಿದ ಅನುಗ್ರಹ ಆಗ್ಲಿ, ಹಾಗೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಎಲ್ಲರಿಗೂ ಧನ್ಯವಾದಗಳು. ನಾನಿಷ್ಟು ನನ್ನ ಎಲ್ಲ ವಿಷಯವನ್ನು ಹೇಳಿದೆ. ಅದರಿಂದ ಇದು ಸಹ ನಿಮ್ಗೆ ಸಹ ಉಪಯೋಗ ಆಗ್ಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.